ಪ್ರಿಯ ವೀಕ್ಷಕರೇ, ಬೆಂಗಳೂರಿನ KR ಮಾರ್ಕೆಟ್, ಕೃಷ್ಣರಾಜೇಂದ್ರ ಮಾರುಕಟ್ಟೆಯ ಹತ್ತಿರದಲ್ಲಿರುವ ಬೆಂಗಳೂರು ಕೋಟೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಬೇಗೂರು ದೇವಾಲಯದ ಬಳಿ ದೊರೆತ ಕ್ರಿಸ್ತಶಕ 890ರ ಗಂಗಾ ಕಾಲದ ಶಾಸನದಲ್ಲಿ ಬೆಂಗಳೂರು ನಗರದ ಬಗ್ಗೆ ಉಲ್ಲೇಖ ದೊರಕುತ್ತದೆ. 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಿಸಿ ಕೋಟೆಯೊಂದರ ನಿರ್ಮಾಣ ಮಾಡಿದ್ದು ಸಮಕಾಲೀನ ಶಾಸನಗಳಿಂದ ತಿಳಿದು ಬರುತ್ತದೆ. ತದನಂತರ ಮೊಘಲರು ಮೈಸೂರಿನ ಚಿಕ್ಕ ದೇವರಾಯರಿಗೆ 1689ರಲ್ಲಿ ಈ ಬೆಂಗಳೂರನ್ನು ಭೋಗ್ಯವಾಗಿ ನೀಡಿದ್ದಾಗಿ ತಿಳಿದು ಬರುತ್ತದೆ. ಚಿಕ್ಕದೇವರಾಯರು ಕೋಟೆಯನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ಅದರ ದಕ್ಷಿಣ ಭಾಗದಲ್ಲಿ ಶ್ರೀ ವೆಂಕಟೇಶ್ವರ ದೇವಾಲಯದ ನಿರ್ಮಾಣ ಮಾಡಿಸಿದರು. ಕ್ರಿಸ್ತಶಕ 1758ರಲ್ಲಿ ಇದನ್ನು ಜಾಗೀರಾಗಿ ಪಡೆದ ಹೈದರಾಲಿ 1761ರ ವೇಳೆಗೆ ಈ ಕೋಟೆಯನ್ನು ವಿಸ್ತರಿಸಿ ಮತ್ತಷ್ಟು ಬಲಪಡಿಸಿದರು. 1791ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಕಾರ್ನ್ವಾಲಿಸ್ ಈ ಕೋಟೆಯನ್ನು ಗೆದ್ದು ವಶಪಡಿಸಿಕೊಂಡು 1 ವರ್ಷದ ನಂತರ ಶ್ರೀರಂಗಪಟ್ಟಣದ ಕರಾರಿನಂತೆ ಟಿಪ್ಪು ಸುಲ್ತಾನನಿಗೆ ಹಸ್ತಾಂತರಿಸಿದನು. ಮೂಲ ಕೋಟೆಯು ವಿನ್ಯಾಸದಲ್ಲಿ ದೀರ್ಘ ವೃತ್ತಾಕಾರವಾಗಿತ್ತು. ಒಂದು ಜಲರಹಿತ ಕಂದಕದಿಂದ ಆವೃತವಾಗಿದೆ. ಈ ವಿನ್ಯಾಸಕ್ಕನುಗುಣವಾಗಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಉನ್ನತವಾದ ಮಹಾದ್ವಾರಗಳನ್ನು ಅಳವಡಿಸಿ ಉತ್ತರ ದಿಕ್ಕಿನಲ್ಲಿ ಯಲಹಂಕ ಮತ್ತು ದೆಹಲಿ ಬಾಗಿಲನ್ನು, ಪೂರ್ವದಲ್ಲಿ ಹಲಸೂರು ಬಾಗಿಲನ್ನು, ದಕ್ಷಿಣದಲ್ಲಿ ಕನಕನಹಳ್ಳಿ ಮತ್ತು ಮೈಸೂರು ಬಾಗಿಲನ್ನು ಹಾಗೂ ಪಶ್ಚಿಮದಲ್ಲಿ ಕೆಂಗೇರಿ ಬಾಗಿಲನ್ನು ಅಳವಡಿಸಲಾಗಿತ್ತು. ಬೃಹದಾಕಾರದಲ್ಲಿ ಬೆಳೆದಿರುವ ಬೆಂಗಳೂರು ಮಹಾನಗರದಲ್ಲಿ ಇವುಗಳು ಲಯವಾಗಿದ್ದರೂ ಪ್ರಸ್ತುತ ಭಾಗ ಮಾತ್ರ ಈಗ ಉಳಿದಿದೆ. ಇದರಲ್ಲಿ ಒಂದು ಸೆರೆಮನೆ, ಸಣ್ಣ ಗಣೇಶನ ದೇವಾಲಯ ಹಾಗೂ 3 ಬಾಗಿಲುಗಳಿದ್ದು ರಾಜ ಪ್ರಾಂಗಣ ಮತ್ತು ಸಾರ್ವಜನಿಕ ನೆಲೆಗಳನ್ನು ಸೇರಿಸುತ್ತದೆ. ಕಣಶಿಲೆಯ ಕೋಟೆಯ ಗೋಡೆಗಳು ಸ್ವಲ್ಪ ಇಳಿಜಾರಾಗಿದ್ದು ಮಹಾದ್ವಾರದ ಬಳಿ ಸುಂದರವಾದ ಗಾರೆ ಕಚ್ಚಿನ ಕುಸುರಿ ಕೆಲಸದಿಂದ ಅಲಂಕರಿಸಲಾಗಿದೆ. ಇದೇ ಅಲ್ಲದೆ ಲಾರ್ಡ್ ಕಾರ್ನ್ವಾಲಿಸನು ಈ ಸ್ಥಳದಲ್ಲಿ ಬೆಂಗಳೂರು ಕೋಟೆಯನ್ನು ಭಗ್ನಗೊಳಿಸಿದುದಾಗಿ ತಿಳಿಸುವ ಒಂದು ಸಮಕಾಲೀನ ಶಾಸನವಿದೆ. ಇದಲ್ಲದೆ ಡೇವಿಡ್ ಬೈರ್ಡ್ ಮತ್ತು ಇತರೆ ಆಂಗ್ಲರನ್ನು 1785ರಲ್ಲಿ ಸೆರೆ ಇಟ್ಟಿದ್ದ ಬಗ್ಗೆ ಸೆರೆಮನೆಯ ಶಾಸನವೂ ತಿಳಿಸುತ್ತದೆ.